ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ, ನೀವು ಲೆಫ್ಟಿಸ್ಟು ಅಂತ ಹೇಳ್ತಾರೆ. ನಾನು ಯಾಕ್ರಿ ಲೆಫ್ಟಿಸ್ಟ್ ಆಗಲಿ? ಒಂದು ಹೆಣ್ಣಿಗೆ ಯಾವುದು ಲೆಫ್ಟ್ ಇರಲ್ಲ, ಒಂದು ರೈಟ್ ಇರಲ್ಲ. ನೀವು ಕೇಳಿದ್ರೆ ನನ್ನ ಜಾತಿ, ನನ್ನ ಮತ, ನನ್ನ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ. ಅಲ್ಲಿ ಸತ್ತವ್ರು ಯಾರು? ಹಿಂದೂ ಹೆಣ್ಣು ಮಕ್ಕಳೇ. ಸೊ ಅವ್ರ ಬಗ್ಗೆ ದನ್ವಿ ಎತ್ತಬಾರ್ದಾ? ಹಾಗಿದ್ರೆ ಹೇಳಿದ ತಕ್ಷಣನೇ ನಾನು ಲೆಫ್ಟಿಸ್ಟ್ ಆಗ್ಬಿಡ್ತೀನಿ. ನೀವು ಹೇಳ್ಕೋಬಹುದು, ನಾನು ಯಾಕ್ರಿ ಲೆಫ್ಟಿಸ್ಟ್ ಆಗಲಿ? ನಾನು ಲೆಫ್ಟಿಸ್ಟು ಅಲ್ಲ, ರೈಟಿಸ್ಟು ಅಲ್ಲ, ನಾನು ಬರೀ ಹೆಣ್ಣು ಅಷ್ಟೇ. ಅದು ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವ ತನ ಧರ್ಮದ ಪರ, ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ. ಅದೇ ಮತ್ತೆ ನಾನಿರೋದು ಸಂವಿಧಾನಾತ್ಮಕ ಒಂದು ಹುದ್ದೆ. ಇದಕ್ಕೆ ಯಾವ್ದು ಧರ್ಮ ಇಲ್ಲ, ಇದಕ್ಕೆ ಯಾವ್ದು ಜಾತಿ ಇಲ್ಲ, ಇದಕ್ಕೆ ಯಾವ್ದು ಮತ ಇಲ್ಲ, ಯಾವ್ದು ಲೆಫ್ಟ್ ಇಲ್ಲ, ಯಾವ್ದು ರೈಟ್ ಇಲ್ಲ. ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ? ಬೇರೆ ಜಾತಿ ವರ್ಗದಲ್ಲಿ ದಲಿತರ ಮಕ್ಕಳ ಮೇಲೆ ಆಗುದಿಲ್ವಾ? ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಣು ಮಕ್ಳು ಎಲ್ಲಿದಾರ್ರಿ? ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ? ದೌರ್ಜನ್ಯ ಆದ್ರೆ ಈಗ ನನ್ನ ಹತ್ರನೇ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ, ನಾವು ಕೇಳ್ತೀವ ನೀ ಲೆಫ್ಟಾ ನೀ ರೈಟಾ ಅಂತ. ಅದು ಮಾತಾಡೋದಿದೆಯಲ್ಲ, ಅವ್ರು ಆಕ್ಚುಲಿ ತಿಳ್ಕೋಬೇಕಾಗತ್ತೆ. ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ, ಯಾವ್ದು ರೈಟ್ ಇಲ್ಲ. ಯಾವ ಹೆಣ್ಣು ಮೇಲಾದ್ರೂ ಅದು ದೌರ್ಜನ್ಯನೇ. ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರಿಸ್ಕೊಳ್ತೀನಿ, ವರದಿಯನ್ನ ತರಿಸ್ಕೊಳ್ತೀನಿ, ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ. ಪ್ರತಿ ವರದಿಯನ್ನ ನಾನು ತರಿಸ್ಕೊಳ್ತೀನಿ. ಇದು ನೋಡಿ, ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು, ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ? ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಮೇಡಮ್. ಆ ಬಗ್ಗೆ ತಮ್ಮ ಗಮನಕ್ಕೆ ಆಯೋಗ ಯಾಕೆ ಅಂತವ್ರಿಂದ ಜವಾಬ್ದಾರಿತ ಸ್ಥಾನದಲ್ಲಿ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ. ಮತ್ತೆ ಅವರಿಂದ ಯಾಕೆ ಆತರ ಮಾತಾಡಿದ್ರು ಅಂತ ಸಹ ಉತ್ತರ ಬಂದಿದೆ ಮೇಡಮ್. ಪ್ರತಿಭಟನೆ ಸಂದರ್ಭದಲ್ಲಿ ಬಡತನದಿಂದ ಮಹಿಳೆಯರು ಗೊತ್ತಿದೆ. ಅದನ್ನ ಆಯೋಗದಿಂದ ಅವರಿಗೆ ಪತ್ರವನ್ನು ಕಳಿಸಿದೀವಿ. ಆತರ ಮಾತಾಡಿರೋದು ಯಾಕೆ, ಅದಕ್ಕೆ ಉತ್ತರನೂ ಸಹ ಅವ್ರಿಗೆ ಕೊಡಬೇಕು. ನೋಡಿ, ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು, ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗಬೇಕಾಗಿದೆ. ನನ್ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಹೇಳೋದೇ ಇದು, ಸರ್ಕಾರ, ಕಾನೂನು, ಪೊಲೀಸು ಎಲ್ಲ ಇದೆ. ಆದ್ರೆ ಬದಲಾಗಬೇಕಾಗಿರೋದು ಸಮಾಜ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಬೇಕು.